ಓಟ್ ಬರದೇ ಡೇಟು ಅಲ್ಲಿ ಹೋಗಿ ಆ ದೇಶದನ್ನೆಲ್ಲ ಸೋಲಿಸಿ ಮಾಡಿದ್ದು ಒಂದು ಗೋಲ್ಡ್ ಮೆಡಲ್ ತಂದಾರೆ ಅಂತಂದರೆ ನಮ್ಮ ಇಡೀ ಇವತ್ತು ನಮ್ಮ ದೇಶನ ಹೆಮ್ಮೆ ಪಡಬೇಕು. ಈ ಒಂದು ಕಾರ್ಯಕ್ರಮನ ಆ್ಯಕ್ಚುಲಾಗಿ ಗೌರ್ಮೆಂಟ್ನವ್ರು ಮಾಡಬೇಕು. ಅವ್ರು ಮಾಡಿರೋ ಸಾಧನೆನ ಇವತ್ತು ಎಷ್ಟು ಹೇಳಿದ್ರು ಕಡಿಮೆನೇ. ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಹೋಗಿ ರಿಪ್ಲೇಸ್ ಮಾಡಿದ್ದಾರೆ ಅಂತಂದರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಸ್ಪೋರ್ಟ್ಸ್ನಲ್ಲಿ ಸಾಧನೆ ಮಾಡಬೇಕಾದ್ರೆ ಭಾಳ ಡೆಡಿಟೇಷನ್ ಬೇಕು. ಆ ಡೆಡಿಟೇಷನ್ ಮಾಡಿದ್ರಿಂದ ಇವತ್ತಿನ ದಿನ ಅವ್ರಿಗೆ ನಾವು ಒಂದು ಸನ್ಮಾನ ಮಾಡ್ತಾಯಿದ್ದೀವಿ. ಸನ್ಮಾನ ಮಾಡಿದ್ರೆ ನಮಗೆಲ್ಲ ಭಾಳ ಹೆಮ್ಮೆ ಪಡ್ತಾಯಿದ್ದೀವಿ. ಯಾಕೆಂತಂದರೆ ನಾವು ಅವ್ರ ಇಲ್ಲಿ ತರಿಸ್ಬಿಟ್ಟು ಕುಣಿಸ್ಬಿಟ್ಟು ಏನಾದ್ರು ಎರಡು ಮಾತಾಡ್ತೀವಿ. ಬಟ್ ಆದ್ರೆ ಅವ್ರು ಅದು ಕುಂತ್ಕೊಂಬೇಕಾದ್ರೆ ಅವ್ರ ಪರಿಶ್ರಮ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಅವರ ಪ್ರತಿಯೊಂದು ಡೆಡಿಟೇಷನ್ನು, ಹಾರ್ಡ್ ವರ್ಕು, ಅದು ಬೇಕಾದಂಥ ಮೆಡಿಷನ್ನು, ಫುಡ್ಡು, ಪ್ರತಿಯೊಂದು ಮೈಂಡ್ ಸೆಟಪ್ ಎಲ್ಲ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡಿ ಆ ಕಂಟ್ರಿನೆಲ್ಲ ಅವ್ರ ಬಗ್ಗೆ ಫೈಟ್ ಮಾಡಿ ಅವ್ರನ್ನೆಲ್ಲ ಡಿಫೀಟ್ ಮಾಡಿ ಸೋಲಿಸ್ಬಿಟ್ಟು ಅವ್ರನ್ನೆಲ್ಲ ಗೋಲ್ಡ್ ಮೆಡಲ್ ತಂದವ್ರು ಅಂತಂದರೆ ನಿಜವಾಗ್ಲೂ ನಾವು ಎಷ್ಟು ನಾವು ಹೆಮ್ಮೆ ಪಡಬೇಕು. ಈ ಒಂದು ಕಾರ್ಯಕ್ರಮನ ನಾವು ನಮ್ಮ ಮುಂಜಾನೆ ಬೆಳೆದಿಂದ ನಾವೆಲ್ಲ ಕೇಳಿದಾಗ ನಮ್ಮ ಮೆಂಬರ್ಸ್ ಎಲ್ಲ ನಾವು ವೆಂಕಟೇಶ್ ಇರ್ಬೋದು, ದಿನೇಶ್ ಇರ್ಬೋದು, ಸ್ವಾಮಿ ಅವರು ಇರ್ಬೋದು, ಉದಯ್ ಇರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ಸಹ ಮಾಡಿ ಸಹ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನೀವು ನಮ್ಗೆ ಏನು ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಮುಂಜಾನೆ ಬೆಳೆದವ್ರು ಬಂದರೆ ಇದ್ರ ಬಗ್ಗೆ ನಾವು ಹಾಲಪ್ಪರು ಕೇಳಿದಾರೆ. ಹಾಲಪ್ಪರು ಇವತ್ತು ನಿಜವಾಗಿ ಹೇಳ್ಬೇಕಂತಾರೆ. ಅವ್ರು ಇವತ್ತು KPCC ಮೀಟಿಂಗ್ ಇದೆ. ಅವ್ರು ಇವತ್ತು ಏನಕ್ಕೆ ಬಂದಿದ್ದಾರೆ ಅಂತಾರೆ, ನಾನು ಆ ಹುಡುಗಿ ನೋಡಬೇಕು, ಗೋಲ್ಡ್ ಮೆಡಲ್ ಮಾಡಿದ್ದಲ್ಲ ಹುಡುಗಿ, ಅದು ಯಾರನ್ನ ಪರಿಚಯ ಮಾಡ್ಕೊಬೇಕು ಅಂತ ಪಾಪ ಇವತ್ತು 10 ಗಂಟೆ ಬೆಂಗಳೂರಲ್ಲಿ KPCC ಮೀಟಿಂಗ್ ಇದೆ. ಆ ಮೀಟಿಂಗ್ ಬಿಟ್ಟು ಇಲ್ಲಿ ಬಂದು ಅರ್ಜೆಂಟ್ ಬಂದೇ ಬಿಡ್ತಾನಪ್ಪ, ನಾನು ಬಂದು ಮಾತಾಡ್ಸ್ಬಿಟ್ಟು ಓದ್ತೀನಿ, ವಿಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದಾರೆ. ನಿಜವಾದ ಅವರು ಭಾಳ ಅವ್ರ KPCC ಸೆಕ್ರೆಟ್ರಿ ಭಾಳ ಹಾರ್ಡ್ ವರ್ಕ್. ಅವ್ರು ಒಂದು ನಿಮಿಷನೂ ಪುರ್ಸತ್ತಿರೋಲ್ಲ ಅಂಥದ್ರಲ್ಲಿ ಇವತ್ತು ಫ್ರೀ ಮಾಡಿಕೊಂಡು ಅದು ಮೀಟಿಂಗ್ ಹೋದ ಮುಂಚೆ ಇಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ನಾವೆಲ್ಲ ಹೆಮ್ಮೆ ಪಡಬೇಕು. ಅವ್ರ ಜೊತೆಯಲ್ಲಿ ಇನ್ನೊಬ್ಬರು ಚೇತನ ಅಂತ ಚೇತನ ಅವರು ಸಹಿತ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪೀಟ್ ಮಾಡಿ ಅವ್ರು ಕ್ವಾರ್ಟರ್ ಫೈನಲ್ ಬಂದಿದ್ದಾರೆ. ಕ್ವಾರ್ಟರ್ ಫೈನಲ್ ಬಂದು ಅವರು 3ನೇ ಸ್ಥಾನ ಪಡೆದು ಇವತ್ತು ಅವರು ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ತಂದಿದ್ದಾರೆ. ಅವರು ಸಹಿತ ಇವತ್ತು ಒಂದು ಸಣ್ಣದಾಗಿ ಅವರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಚೇತನ್ ಅವರೇ ನಿಮ್ಮ ಮುಂದೆ ಹೊಳಿ ಬನ್ನಿ ಸರ್. ಚೇತನ್ ಅವರು ಬನ್ನಿ. ಮೊದಲಿಗೆ ಫಸ್ಟ್ ಎಲ್ಲ ಹೆಮ್ಮೆ ಪಡಬೇಕು. ಯಾಕಂದರೆ ನಾವು ಫಸ್ಟ್ ನೋಡಿದ್ದೀವಿ ಅಲ್ಲಪ್ಪ ಮನೆ ನೋಡಿದ್ವಿ. ಭಾಳ ಸಂತೋಷ ಆಗ್ತದೆ ಇವತ್ತು ಈ ಕಾರ್ಯಕ್ರಮ ಬಂದಿರೋದು. ಈಗ ಒಂದು ಮೊದಲನೇದಾಗಿ ಫಸ್ಟು ಭೂಮಿಕಾರವರಿಗೆ ನಮ್ಮ ಮುಂಜಾನೆ ವತಿಯಿಂದ ಒಂದು ಸಣ್ಣ ಒಂದು ಅಭಿನಂದನೆ ಮಾಡ್ತಾರೆ. 19ರಿಂದ 24ರವರೆಗೆ ದಕ್ಷಿಣ ಕೊರಿಯಾದಲ್ಲಿ ನಡೆದಂಥ ಟೆನ್ನಿಸ್ ಟೂರ್ನಮೆಂಟಿನಲ್ಲಿ ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾ ವಿರುದ್ಧ ಫೈನಲ್ನಲ್ಲಿ ಗೆದ್ದು ಇಂಡೋನೇಷ್ಯಾದ ವಿರುದ್ಧ ಫೈನಲ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಕೀರ್ತಿಯನ್ನು ತಂದಿರ್ತಾರೆ. ಅವರಿಗೆ ನಮ್ಮ ಮುಂಜಾನೆ ಗೆಳೆಯರ ಬಳಗದ ವತಿಯಿಂದ ಮತ್ತು ನಮ್ಮ ಕ್ರೀಡಾಪಟು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆನಂದ್ ಅವರ ವತಿಯಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು